ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೇನ ದೊಡ್ಡ ಸನ್ಮಾನ ಆರೆಂಡು ಅಂಚೆನ ಮಾಮನೆಲ್ಲ ಬೈದ ಅಂಚೊಂದಿನ ಮಾಮನಿಲ್ಲ ಅವೇನ ದೊಡ್ಡ ಅಲೆ ಅರೆಗಿನಿ ಸನ್ಮಾನ ಆರೆಂಡು ಒಳ್ಳು ಇನಿ ಆಟಿಡೊಂಜಿ ದಿನ ಅರೆಗಿನಿ ಸನ್ಮಾನ ಅಂಚೆನೆ ಐಕ್ ನಮ್ಮನ ಮಾಮನೆಲ್ಲ ಬೈದ ನೆಟ್ಟಿಡ್ ಕೈತಲ್ಲ ಪೋರೆ ಇಲ್ಲಾರ್ದು ಪಿದಾಡಿಯ ಗಾಯ್ಸ್ ಇಸೆ ನಮ್ಮ ದೊಡ್ಡ ನಕ್ಕಲು ಎದುರು ಪೋಯರು ಇಸೆ ನಮ್ಮ ಎಂತ ತಡದು ಬತ್ತೀನಿ ಚೂರು ಬೇಲೆತ್ತನೆ ಇಸೆ ಜಾಸ್ತಿ ದೂರ ಇಜ್ಜಿ ಬತ್ತನೆ ಮುಲ್ಪನೆ ಒಂತೆ ದಣಪರೆಂಡು ನಿಕಲ್ಲಿ ನಡಪ ಬಲಿ ಚೂರು ಇನ್ನೊಟ್ಟು ಬಲಿ ನಿಕುಲ್ಲ ಎನ್ನ ಮೆಗ್ದಿನ ಖರ್ಚು ಬುಡ್ದು ಓತೋಲು ತಿರ್ತಬಾರ್ದು ಪೋಯಲ್ಲ ಅಂದೆ ಒತ್ತು ಚಲಿಪೋದು ಕೊರ್ಕ ಫೈನಲಿ ಬತ್ತ ಗಾಯಿಸಿದೆ ಆಟಿದೊಂದು ದಿನ ತಡೆ ಅಲ್ಲ ಮಸ್ತ್ ಜನ ಸೇರ್ತಿದ್ದೀರಿ ಇಸ ನಾವಂತ ಬೇಗ ಬತ್ತ ಸನ್ಮಾನ ಅವರಿಂದ ದೊಡ್ಡದು ಅಂತ ಜನ ಬೈದಿರಿ ಅಲ್ಲ ಮಸ್ತ್ ಜನ ಪೂರ ಸೇರಿಯರಂದು ನನ್ನ ಗೊತ್ತು ದೊಡ್ಡ ಬತ್ತಲ್ಲಿ ಬತ್ತು ಕುಲ್ದಿಯರಿ ಸನ್ಮಾನ ಹೊಡ್ತಾ ಸರಿ ಸನ್ಮಾನ ಅನ್ಕೋರು ದೊಡ್ಡದು ಅವರು ಹಿರಿಯ ಕೃಷಿಕರಿಗೆ ಐತಾರೆ ಸನ್ಮಾನ ಉಂಟು ಅಲ್ಲ ಸ್ಟೇಜ್ ಪೂರ ಬತ್ತು ಖುಷಿಯರು ಮಾತಾಕೊಲ್ಲ ಆ ಪ್ರೇಯರ್ ಶುರುವಾಂಡು ಅಲ್ಲ ಅವು ನಮ್ಮ ಮಾರಿನಿ ಅರೆಗ್ಲಿನ ಸನ್ಮಾನ ಇತ್ತಂడి ಆ ರೋಹಿತನ ಅಧ್ಯಕ್ಷೆಗೆ ಭಜನಾ ಮಂಡಳಿದ ಅರೇನು ಸನ್ಮಾನ ಮತ್ತು ಕುಲ್ಲ ಇರ್ತಿರ್ತದೆ ಗೆಸ್ಟ್ ಆರಿನೀತ ತುಂಬ ಬರ್ತು ಕಾರ್ತಿ ಬೊಕ್ಕ ಸುರುಮಲ್ತೇರು ಕಡೆಕ್ಲ ಸನ್ಮಾನ ಜಿನಕಲ್ಲ ಭಾಷಣ ನಡು ಮುಗಿಯುಚಿ ಅಂಜಿ ಅದಾಗ ಅರ್ಧ ವಿಧ ಕಟ ಆಗ್ತದೆ. ಕಾರ್ಕಳ ತಾಲೂಕಿನ ಯರ್ರಂಪಾಡಿ ಎಂಬ ಪುಟ್ಟ ಹಳ್ಳಿಯಲ್ಲಿ ಗಾನದ ಮನೆ ಎಂಬ ದೊಡ್ಡ ಮನೆಯಲ್ಲಿ ಶ್ರೀಯುತ ನಾರಾಯಣ ದೇವಾಡಿಗ ಹಾಗೂ ಶ್ರೀಮತಿ ಪದ್ಮಾ ದೇವಾಡಿಗ ದಂಪತಿಗಳ ತೃತೀಯ ಪುತ್ರಿಯಾಗಿ ಜನಿಸಿದ ಶ್ರೀ ಇವರು ಮಾರ್ಪಳ್ಳಿಯ ಮೆನ್ಕಾ ದೇವಾಡಿಗ ಇವರಲ್ಲಿ ವಿವಾಹವಾಗಿ ಇಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡವರು. ಇಬ್ಬರು ಹೆಣ್ಣು ಮಕ್ಕಳು ಹಾಗೂ ಒಂದು ಗಂಡು ಮಗುವಿನ ತಾಯಿಯಾದ ಇವರು ಕೃಷಿಯನ್ನು ತನ್ನ ಜೀವನವನ್ನಾಗಿಸಿದರು. ಕೃಷಿಗಾಗಿಯೇ ತಮ್ಮ ಬದುಕನ್ನು ಮುಡಿಪಾಗಿಟ್ಟವರು. ಎಲ್ಲರಿಂದಲೂ ಬೇಬಿ ಅಕ್ಕ ಎಂದು ಪ್ರೀತಿಯಿಂದ ಕರೆಸಿಕೊಂಡಿರುವ ಇವರ ಜೀವನ ಕೃಷಿ ಪೈರಿಯಂತೆ ಯಾವಾಗಲೂ ಹಸಿರಾಗಿರಲಿ, ನೆಮ್ಮದಿಯ ಜೀವನ ನಡೆಸುವಂತಾಗಲಿ. ಇಂಗೆ ಸಂಚೂರು ಪಿದೈ ಬರೆಂಡು ಅಂಚಾರು ಅಂತ ನಮ್ಮ ಪೋಂಡು ಲೆಸ್ಸೆ ಚೂರು ಬೇಲೆ ಎತ್ತಂಗೆ ಅಲ್ತ ನಮ್ಮ ಒಣಸು ಕುಲ್ಲುಜ ಒಣಸು ಮಸ್ತ್ ಬಗ್ಗೆ ಎತ್ತನ್ಗೆ